ಅವಳು ಎಕ್ಸಾಮ್ ಆಗ್ತಾ ಇರುವ ಸಮಯದಲ್ಲಿ ಅವಳ ತಾಯಿ ಕೂಡ ತೀರಿಹೋದದ್ದು ಗೊತ್ತುಂಟು. ಅಂಥ ಸಮಯದಲ್ಲಿ ಕೂಡ ಅವಳು ಆ ಎಕ್ಸಾಮ್ ಅನ್ನು ಎದುರಿಸಿದ್ದು. 2026ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶ ಏಪ್ರಿಲ್ 9ರಂದು ಮಧ್ಯಾಹ್ನ ಪ್ರಕಟಗೊಂಡಿದ್ದು, ಮೂಡುಬಿದ್ರೆ ಆಳ್ವಾಸ್ ಪಿಯು ಕಾಲೇಜಿನ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ ದಿಶಾ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನಿಯಾಗಿ ಸಾಧನೆ ಮಾಡಿದ್ದಾರೆ. ಇದಿಷ್ಟೇ ಅಲ್ಲದೆ ಮಂಗಳೂರಿನ ಎಕ್ಸ್ಪರ್ಟ್, ಶಾರದಾ, ಕೆನರಾ ವಿಕಾಸ ಕಾಲೇಜಿನ ಮಕ್ಕಳು ಕೂಡ ಅತ್ಯುತ್ತಮ ಅಂಕ ಗಳಿಸುವ ಮೂಲಕ ಸಾಧನೆ ಮಾಡಿದ್ದಾರೆ. ಈ ಸಮಯದಲ್ಲಿ ವಿದ್ಯಾರ್ಥಿಗಳ ಹೆತ್ತವರು ಮತ್ತು ಪೋಷಕರು ಸಂತಸವನ್ನ ವ್ಯಕ್ತಪಡಿಸಿದರು. ನಮಸ್ತೆ, ನಾನು ಮೇಧಾ ಜಿಬಟ್. ಕಾಮರ್ಸಲ್ಲಿ 595 ಔಟ್ ಆಫ್ 600 ಸ್ಕೋರ್ ಮಾಡಿದ್ದೇನೆ. ರಿಸಲ್ಟ್ 598 ಎಕ್ಸ್ಪೆಕ್ಟ್ ಮಾಡಿದ್ದೆ, ಅಷ್ಟೇ ಬಂತು, ಹೆಚ್ಚು ಕಡಿಮೆ ಆಗಲಿಲ್ಲ. ಸೊ ಎಕ್ಸ್ಪೆಕ್ಟ್ ಮಾಡ್ದಂಗೆ ಬಂದಿದೆ. ಎಲ್ಲ ಎಫರ್ಟ್ಸ್ ಹಾಕಿದ್ದು ಸರಿ ಆಯಿತು ಅಂತ ಅನ್ಕೊಂತೀನಿ. ಕಾಲೇಜವರು ಅಂದರೆ ತುಂಬ ಒಳ್ಳೆ ಶೆಡ್ಯೂಲ್ ಹಾಕಿ ಕೊಟ್ಟಿದ್ದಾರೆ. ಅಂದರೆ ಡೌಟ್ ಕ್ಲಾರಿಫಿಕೇಶನ್ ಹಾಕಿದ್ರು, ಸ್ಟಡಿ ಆರ್ ಕೊಟ್ಟಿದ್ರು. ಆಮೇಲೆ ಟೀಚರ್ಸ್ ಎಲ್ಲ ತುಂಬ ಒಳ್ಳೆ ಇದ್ದಾರೆ. ಸ್ಪೆಷಲಿ ದ ಕೋರ್ ಸಬ್ಜೆಕ್ಟ್ ಟೀಚರ್ಸ್ ಎಲ್ಲ ಒಳ್ಳೆ ಮಾಡಿ ಹೇಳ್ಕೊಟ್ಟಿದ್ರು. ಫಸ್ಟ್ ಆಫ್ ಆಲ್ ಕಾಲೇಜಲ್ಲಿ ಸ್ಟಡಿ ಅವರ್ಸ್ ಇತ್ತು, ಅವಾಗ ಓದ್ತಿದ್ದೆ. ಫ್ರೆಂಡ್ಸು ಹೆಲ್ಪ್ ಮಾಡ್ತಿದ್ರು ಎಲ್ಲರೂ. ಅದ್ರ ನಂತರ ಮನೇಲಿ ಒಂದು ಅರೌಂಡ್ 3-4 ಅವರ್ಸ್ ಕೊಡ್ತಿದ್ದೆ. ಸೊ ಎಲ್ಲ ಪ್ಲಾನ್ ಮಾಡಿ ಹಾಗೆ ಒಳ್ಳೆ ಆಗಿ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಒಂದೇನಂದ್ರೆ ಪ್ರತಿ ವರ್ಷನೂ ನಮ್ಮ ಮಕ್ಕಳು ಒಳ್ಳೆ ಮಾಡ್ತಾ ಇದ್ದಾರೆ. ಈ ವರ್ಷನೂ ಕನ್ಸಿಸ್ಟೆಂಟ್ ಆಗಿ ಏನೋ ಒಂದು ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಅದ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ, ತುಂಬ ಖುಷಿ ಇದೆ. ದಿಸ್ ಇಸ್ ನಾಟ್ ಅ ಫ್ಲೂಕ್. ಅದು ಪ್ರತಿ ವರ್ಷ ಹೇಗೆ ಬರ್ತಾ ಇದೆ ಅಂದರೆ, ಆ ಒಂದು ನಾವು ಏನೋ ಒಂದು ಅಕಾಡೆಮಿಕ್ ಒಂದು ಪ್ಲಾನಿಂಗ್ ಮಾಡಿದ್ದೇವೆ. ಆ ಪ್ಲಾನಿಂಗನ್ನು ಇಟ್ ಈಸ್ ಕೆಪ್ಟ್ ಇನ್ ಮೈಂಡ್ ದಟ್ ಮಕ್ಕಳು ಅವರ ಏನು ಪೊಟೆನ್ಷಿಯಲ್ ಇದೆ ಅದನ್ನು ರೀಚ್ ಆಗಬೇಕು ಅನ್ನೋದು, ಅದಕ್ಕಿಂತ ಒಳ್ಳೆ ಪರ್ಫಾರ್ಮ್ ಮಾಡಬೇಕು ಅನ್ನೋದು. ಸೊ ನಮ್ಮದು ಟೀಚರ್ಸ್ ಆರ್ ವೆರಿ ಡೆಡಿಕೇಟೆಡ್. ಮಕ್ಕಳು ತುಂಬ ಶ್ರಮ ಪಡ್ತಾರೆ. ನಾವು ಹಾರ್ಡ್ ವರ್ಕಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ. ಅಕಾಡೆಮಿಕ್ಸ್ ಜೊತೆ ಅವರ ಏನು ವ್ಯಾಲ್ಯೂಸ್ ಇದೆ ಅದು ಡೆವಲಪ್ ಆಗಬೇಕಂತ. ಯಾಕಂದರೆ ಒಂದು ಕಲಿಯುವ ಒಂದು ಹ್ಯಾಬಿಟ್ ಏನಿದೆ ಅದು ಒಳ್ಳೆ ಡೆವಲಪ್ ಆದರೆ ದೆನ್ ಡೆಫಿನೆಟ್ಲಿ ಅವರು ಏನು ಮಾಡಿದ್ರು ಅದರಲ್ಲಿ ಒಳ್ಳೇದು ಮಾಡ್ತಾರೆ. ಅಮ್ಮ ಅಣ್ಣ ಎಲ್ಲರೂ ನಗಾಡ್ತಿದ್ದಾರೆ. ಸೊ ಖುಷಿ ಆಗ್ತದೆ. ನಾನು ಒಳ್ಳೆ ಡಾಕ್ಟರ್ ಆಗಬೇಕು ಮತ್ತು ಸಮಾಜ ಸೇವೆ ಮಾಡಿ. ತುಂಬ ಖುಷಿಯಾಗಿದೆ ಸರ್ ಅವನ ಅಚೀವ್ಮೆಂಟ್. ಅವನಿಗೆ ಬೋರ್ಡ್ಸ್ ಎಕ್ಸಾಮಲ್ಲಿ ತುಂಬ ಹೋಪ್ಸ್ ಇತ್ತು, ಒಳ್ಳೇದು ಮಾಡಿದ್ದಾನೆ, ಒಳ್ಳೆ ಮಾರ್ಕ್ಸ್ ಬರ್ತದೆ ಅಂತ. ಅದರ ಪ್ರಕಾರನೇ ಅವನಿಗೆ ಅಚೀವ್ ಮಾಡಿದ್ದಾನೆ. ಒಳ್ಳೆ ಡೆಡಿಕೇಶನ್ ಇತ್ತು ಅವನಲ್ಲಿ. ಅಂದರೆ ಸಣ್ಣದಿಂದಲೇ ಸ್ಟಡೀಸನ್ನು ತುಂಬ ಎಂಜಾಯ್ ಮಾಡ್ತಾ ಇದ್ದ. ಎಕ್ಸಾಮ್ ಬರುವಾಗೆಲ್ಲ ಒಳ್ಳೆ ಪ್ರಿಪೇರ್ ಮಾಡ್ತಾ ಇದ್ದ, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ. ಹಾಗೆ ಖುಷಿಯಾಗಿದ್ದ, ಯಾವುದೇ ಲೇಜಿ ಇರಲಿಲ್ಲ ಅವನಲ್ಲಿ. 600ಕ್ಕೆ 600 ಮಾರ್ಕನ್ನು ಪಡೆದು ಒಂದು ದಾಖಲೆ ಮಾಡಿದ ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಹಿಂದೆ 2023 ಕೂಡ ಪ್ರಪ್ರಥಮವಾಗಿ ರಾಜ್ಯದಲ್ಲಿ 600ಕ್ಕೆ 600 ಅಂಕ ತೆಗೆದಂಥ ಅನನ್ಯ ಕೂಡ ಆ ಸಮಯದಲ್ಲಿ ಇದ್ದದ್ದು ನನಗೆ ಈ ಸಮಯ ನೆನಪರ್ತದೆ. ಇದು 2ನೇ ಬಾರಿ ದಿಶಾ ಎಂಬ ಹುಡುಗಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ 600ಕ್ಕೆ 600 ಅಂಕ ತೆಗೆಯುವುದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಬಹಳ ಒಳ್ಳೆಯ ಹುಡುಗಿ, ಬಹಳಷ್ಟು ಒಂದು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇದ್ದಂಥ ಹುಡುಗಿ. ಈ ಸಮಯದಲ್ಲಿ ನಾನು ಅವಳು ಎಕ್ಸಾಮ್ ಆಗ್ತಾ ಇರುವ ಸಮಯದಲ್ಲಿ ಅವಳ ತಾಯಿ ಕೂಡ ತೀರಿಹೋದದ್ದು ಗೊತ್ತುಂಟು. ಅಂಥ ಸಮಯದಲ್ಲಿ ಕೂಡ ಅವಳು ಆ ಎಕ್ಸಾಮ್ ಅನ್ನು ಎದುರಿಸಿದ್ದು. ಯಾಕೆಂದರೆ 2 ಪೇಪರ್ ಮುಗಿದು ಆಮೇಲೆ ಇಂಥ ಸಮಸ್ಯೆ ಅವಳಿಗೆ ಬಂದಿತ್ತು. ಆದರೂ ಅದನ್ನು ಅಷ್ಟೇ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ತೆಗೆದುಕೊಂಡು ಅವತ್ತು ರಾಜ್ಯದಲ್ಲಿ ಸಂತೋಷ. ಮೈ ನೇಮ್ ಇಸ್ ದಿಶಾ. ನಾನು ಆಳ್ವಾಸ್ PU ಕಾಲೇಜಲ್ಲಿ ಓದ್ತಾ ಇದ್ದೆ. ಆ್ಯಂಡ್ ಈ ಸತಿ ಫಸ್ಟ್ ರ್ಯಾಂಕ್ ಸಿಕ್ಕಿದೆ, ತುಂಬ ಖುಷಿ ಆಗ್ತಿದೆ. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಮೈ ಕಾಲೇಜ್ ಅಂತ ಹೇಳ್ಬೋದು. ಐ ವಾಸ್ ಅ ಸ್ಟೂಡೆಂಟ್ ಹೂ ಗಾಟ್ 94% ಇನ್ ಹರ್ SSLC ಅಂತ ಹೇಳ್ಬೋದು. 94% ಇಂದ 100% ತನಕ ಬರೋ ಜರ್ನಿಯಲ್ಲಿ ಮೈ ಕಾಲೇಜ್ ಹೆಲ್ಪ್ ಮಿ ಅ ಲಾಟ್ ಅಂತ ಹೇಳ್ಬೋದು. I'm Vaibhavi S. Karkera. Like I expected something like 597 or like I didn't think I'd get this much, but yeah. Plan I've written competitive exams and CET I want to write, and I hope I get good in same. Patients morning I would not get up. For me it's night. I study well during nights. So yeah, college supported very much. Teachers and staff, principal, everyone are very supportive. They've helped me a lot whenever I asked for any doubts. ಅವರಂದರೆ ನೈಟ್ ಜಾಸ್ತಿ ಓದ್ತಾ ಇದ್ರು. ಬೆಳಿಗ್ಗೆ ಅಂದರೆ ರಾತ್ರಿ 12, 1:30 ತನಕ ಓದ್ತಾ ಇದ್ರು. ಮತ್ತು ಮಾರ್ನಿಂಗ್ 3:30 ಎಲ್ಲ ಹೇಳ್ತಾ ಇದ್ರು.
ಹಾಗೆ ಪ್ರಿಪೇರ್ ಮಾಡ್ತಾಯಿದ್ರು. My name is Dasha. I completed my PUC in Kendra Vikas PU College, and I got 595 out of 600. And I'm truly grateful for my teachers and my parents who made this possible for me. The management is happy with my results. I am very happy with my results, and my parents are happy with my results. And I'm